ಮೆಜೆಸ್ಟಿಕ್ 2002ರ ಭಾರತೀಯ ಕನ್ನಡ ಭಾಷೆಯ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಇದನ್ನು ಪಿ. ಎಸ್. ಸತ್ಯ ಅವರು ತಮ್ಮ ಚೊಚ್ಚಲ ನಿರ್ದೇಶನದಲ್ಲಿ ಬರೆದು ನಿರ್ಮಿಸಿದ್ದಾರೆ. ಈ ಚಿತ್ರದಲ್ಲಿ ದರ್ಶನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ರೇಖಾ ಮತ್ತು ಜೈ ಜಗದೀಶ್ ಇವರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇದನ್ನು ಉಲ್ಲಾಸ್ ಎಂಟರ್ಪ್ರೈಸಸ್ ಸ್ಟುಡಿಯೋ ನಿರ್ಮಿಸಿದೆ. ಸಾಧು ಕೋಕಿಲ ಸಂಗೀತ ಸಂಯೋಜಿಸಿದ್ದಾರೆ. ಮೆಜೆಸ್ಟಿಕ್ ನಿರ್ದೇಶಿಸಿದವರು ಪಿ. ಎನ್. ಸತ್ಯ, ಬರೆದವರು ಪಿ. ಎನ್. ಸತ್ಯ, ನಿರ್ಮಿಸಿದವರು ಮ. ಹರೀಶ್, ಎಂ. ಜಿ. ರಾಮಮೂರ್ತಿ. ನಟಿಸಿದ್ದಾರೆ ದರ್ಶನ್, ರೇಖಾ ಮತ್ತು ಜೈ ಜಗದೀಶ್. ಹರೀಶ್ ರಾಯ್. ಛಾಯಾಗ್ರಹಣ ಅಣ್ಣಾಜಿ ನಾಗರಾಜ್, ಎಂ. ಆರ್. ಸೀನು. ಸಂಪಾದಿಸಿದವರು ನಾಗೇಂದ್ರ ಅರಸ್. ಸಂಗೀತ ನೀಡಿದವರು ಸಾಧು ಕೋಕಿಲ್. ನಿರ್ಮಾಣ ಕಂಪನಿ ಉಲ್ಲಾಸ್ ಎಂಟರ್ಪ್ರೈಸಸ್. ಬಿಡುಗಡೆ ದಿನಾಂಕ ಫೆಬ್ರವರಿ 8, 2002. ಚಾಲನೆಯ ಸಮಯ 140 ನಿಮಿಷಗಳು. ದೇಶ ಭಾರತ, ಭಾಷೆ ಕನ್ನಡ. ಈ ಚಿತ್ರವು ಫೆಬ್ರವರಿ 8, 2002ರಂದು ಬಿಡುಗಡೆಯಾಯಿತು ಮತ್ತು ಚಿತ್ರವು ಸೂಪರ್ ಹಿಟ್ ಆಗಿತ್ತು ಮತ್ತು ಚಿತ್ರಮಂದಿರಗಳಲ್ಲಿ 100ಕ್ಕೂ ಹೆಚ್ಚು ದಿನಗಳನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಇದು ನಟ ದರ್ಶನ್ ನಾಯಕನಾಗಿ ನಟಿಸಿದ ಮೊದಲ ಚಿತ್ರವಾಗಿತ್ತು. ಈ ಚಿತ್ರವನ್ನು ತೆಲುಗಿನ ಚಾರ್ಮಿನಾರ್ 2003ರಂದು ಮರುನಿರ್ಮಿಸಲಾಯಿತು. ಈ ಚಿತ್ರವನ್ನು ದರ್ಶನ್ ರವರ ಜನ್ಮದಿನವಾದ ಫೆಬ್ರವರಿ 16ರಂದು 2022 ಮರು ಬಿಡುಗಡೆ ಮಾಡಲಾಯಿತು. ಪಾತ್ರ ವರ್ಗ ಪ್ರಜ್ವಲ್ ಅಲಿಯಾಸ್ ದಾಸನಾಗಿ ದರ್ಶನ್, ಕಿರಣ್ ಪಾತ್ರದಲ್ಲಿ ಸ್ಪರ್ಶ ರೇಖಾ, ರಣಧೀರ ಪಾತ್ರದಲ್ಲಿ ಜೈ ಜಗದೀಶ್, ಕಾವೇರಿಯಾಗಿ ವನಿತಾ ವಾಸು, ಮಾಲತಿ ಸಂದರ್ಶ್ ಪಾಂಡೆ, ನಾಗ ಪಾತ್ರದಲ್ಲಿ ಹರೀಶ್ ರೈ, ಎನ್. ಜಿ. ಇ. ಎಫ್. ರಾಮಮೂರ್ತಿ, ಬುಲೆಟ್ ಪ್ರಕಾಶ್, ಬ್ಯಾಂಕ್ ಜನಾರ್ದನ್, ಭರತ್ ಭಾಗವಂತರ್, ಜ್ಯೋತಿ ಗುರುಚರಣ್, ರಮೇಶ್ ಪಂಡಿತ್, ದತ್ತ ಮಂಜೇಶ್ವರ, ಸಾಯಿ ಪ್ರಕಾಶ್, ಉಮೇಶ್ ಪುಂಗಾ, ನಂದೇಶ್, ರಾಜಾರಾಮ್ ಎಚ್. ಎಸ್., ಪಿ. ಎನ್. ಸತ್ಯ, ಮ. ಹರೀಶ್. ಉತ್ಪಾದನೆ ಹಿರಿಯ ನಟ ತೂಗುದೀಪ ಶ್ರೀನಿವಾಸ್ ಅವರ ಪುತ್ರ ದರ್ಶನ್ ಈ ಚಿತ್ರದ ಮೂಲಕ ನಟನೆಗೆ ಪದಾರ್ಪಣೆ ಮಾಡಿದ್ದರು. ಉಲ್ಲಾಸ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಮ. ಹರೀಶ್ ಮತ್ತು ಎಂ. ಜಿ. ರಾಮಮೂರ್ತಿ ಈ ಚಿತ್ರವನ್ನು ಸಹ ನಿರ್ಮಿಸಿದ್ದಾರೆ. ದರ್ಶನ್ ಅವರ ಚೊಚ್ಚಲ ಸಿನಿಮಾದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರೂ ವಿಡಿಯೋ ಪೂರ್ತಿ ನೋಡ್ರಿ, ಶೇರ್ ಮಾಡ್ರಿ.